ಆಮೇಲೆ ದಶಕಗಳ ಇತಿಹಾಸ ಇರೋದು ವರ್ತೂರು ತೂಬ್ರಳ್ಳಿ ಸಂಪರ್ಕ ರಸ್ತೆ ಅದು ಎಗೈನ್ ಜಲಾವೃತ ಆಗ್ತಾ ಇದೆ. ಈ ತರದ್ದು ಒಂದಷ್ಟು ಸ್ಪಾಟ್ಗಳಿದೆ. ಅದು 10-15 ವರ್ಷಗಳಿಂದ ಇದೇ ಸಮಸ್ಯೆ. ಅದಕ್ಕೊಂದು ಪರಿಹಾರ ಕೊಡಬೇಕಾದಂಥದ್ದು ಕಾರ್ಯ ನಮ್ಮ ಸರ್ಕಾರಗಳದ್ದು, ಎಷ್ಟೇ ಸರ್ಕಾರಗಳು ಬದಲಾಗಲಿ ಎಲ್ಲರದು ಇದೇ ಹಣೆ ಬರನೇ ಆಗೋಗಿದೆ. ವರ್ತೂರು ತೂಬ್ರಳ್ಳಿ ಸಂಪರ್ಕ ರಸ್ತೆ ಜಲಾವೃತ ಆಗಿದೆ. ರಸ್ತೆ ಕೆರೆ ಅಂತಾಗಿದೆ ನೋಡಿ ಇಲ್ಲಿ. ಆಮೇಲೆ ಇಲ್ಲೆಲ್ಲ IT ಪೀಪಲ್ಸ್ ಇರುವಂಥದ್ದು. ನಮ್ಮ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸುವಂಥ ಮಂದಿ ಇರುವಂಥ ಪ್ರದೇಶಗಳಿದೆಲ್ಲ. ಬೆಂಗಳೂರು ಮಾನ ಮರ್ಯಾದೆ ಹರಾಜಾಗುವಂಥದ್ದು ಇಂಥ ಜಾಗದಿಂದಲೇ. ಇವರು ಹರಾಜು ಹಾಕೊಳ್ಳಿ ಅಂತೇಳಿ ಬಿಟ್ಟಂಗಿದೆ ನೋಡಿ. ಆ ರಸ್ತೆಯಲ್ಲಿ ನೀರು ನಿಂತಿರುವಂಥ ಪರಿಣಾಮವಾಗಿ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಕಿರಣ್ ಇದಕ್ಕೊಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬ. ರಾಜಧಾನಿ ಬೆಂಗಳೂರಿನಲ್ಲಿ 1 ಗಂಟೆಗಳ ಕಾಲ ಮಳೆ ಸುರಿದ್ರೆ ಸಾಕು, ರಸ್ತೆಗಳೆಲ್ಲವೂ ಕೂಡ ಕೆರೆ ಅಂತಾಗತ್ತೆ, ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತೆ. ಸದ್ಯ ನಾನೀಗ ಮಾದೇಪುರ ವಿಧಾನಸಭಾ ಕ್ಷೇತ್ರದ ತೂಬರಹಳ್ಳಿಯಿಂದ ವರ್ತೂರಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯ ಪರಿಸ್ಥಿತಿ ಯಾವ ತರ ಅಂತ ಹೇಳಿದ್ರೆ, ಬೆಳಗ್ಗೆ 4:15 ಗಂಟೆಯಿಂದ 5 ಗಂಟೆವರೆಗೂ ಸುರಿದಂತ ಮಳೆ, ಇಲ್ಲಿವರೆಗೂ ಕೂಡ ನೀರು ತೆರವು ಕಾರ್ಯಾಚರಣೆ ಆಗಿಲ್ಲ. ವಾಹನ ಸವಾರರು ಇದೇ ಒಂದು ರಸ್ತೆಯಲ್ಲೇ ಸಾಕಷ್ಟು ಹರಸಾಹಸವನ್ನು ಪಡುವಂಥದ್ದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ವಾಹನ ಕೂಡ ಒಂದು ಕೆಟ್ಟು ವಾಹನ ಸವಾರ ವಾಹನವನ್ನು ತಳ್ಕೊಂಡು ಹೋಗ್ತಾ ಇದ್ದೇನೆ. ಸಾಕಷ್ಟು ವಾಹನ ಸವಾರರು ಬೆಳಗಿನಿಂದಲೇ ಈ ಒಂದು ರಸ್ತೆಯಲ್ಲಿ ಓಡಾಡ್ಲಿಕ್ಕಾಗದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಎಲ್ಲ ಒಂದು ವಾಹನಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಹಳ್ಳ ಇದೆಯೋ, ಎಲ್ಲಿ ಗುಂಡಿ ಇದೆಯೋ, ಎಲ್ಲಾರು ದೊಡ್ಡದಾದಂಥ ಗುಂಡಿ ಇದೆಯೋ, ಇಲ್ಲ ಯಾವ್ದಾದ್ರು ಚೇಂಬರ್ ಏನಾದ್ರು ಮ್ಯಾನುವಲ್ ಓಪನ್ ಆಗಿದೆಯಾ ಅಂತೇಳಿ ಆತಂಕದಲ್ಲೇ ತಮ್ಮ ಜೀವವನ್ನು ಕೈಯಲ್ಲಿಡಿದು ಸಂಚಾರವನ್ನು ಮಾಡ್ತಿದ್ದಾರೆ. 2-3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆದರೆ ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಏರಿಯಾದ ನೀರು ಎಲ್ಲವೂ ಕೂಡ ಮಳೆ ನೀರು ಈ ಒಂದು ರಸ್ತೆ ಮೇಲೆ ಹರಿದು ಹೋಗುತ್ತೆ. ಆ ಕಾರಣಕ್ಕಾಗಿ ನೀರು ಹೋಗ್ಲಿಕ್ಕೆ ಯಾವುದೇ ತರವಾದಂಥ ಒಂದು ವ್ಯವಸ್ಥೆ ಇಲ್ಲ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅಕ್ಕಪಕ್ಕದ ಚರಂಡಿಗಳಲ್ಲಿ ಸಂಪೂರ್ಣವಾಗಿ ಸಿಲ್ಟ್ ತುಂಬಿದೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಜನರಿಗೂ ಕೂಡ ಅನ್ನಿಸ್ಬೇಕು, ನಮ್ಮ ಚರಂಡಿ, ನಮ್ಮ ರಸ್ತೆ ನಾವೇ ತಂದು ಮನೆಯ ಕಸ, ಮನೆಯಲ್ಲಿದ್ದಂಥ ಡೆಬ್ರಿಸನ್ನೆಲ್ಲ ತಂದು ಚರಂಡಿ ಪಕ್ಕದಲ್ಲಿ ಸುರಿದ್ಬಿಟ್ರೆ ನೀರು ಹೋಗ್ಲಿಕ್ಕೆ ಯಾವುದೇ ತರವಾದಂಥ ವ್ಯವಸ್ಥೆ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆ ಎದುರಿಸ್ತಾರೆ ಅಂತೇಳಿ. ಅದರಲ್ಲೂ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಂತೂ ಅಕ್ಕಪಕ್ಕದ ಏರಿಯಾ ಇರ್ಬೋದು, ಮುಖ್ಯ ರಸ್ತೆ ಇರ್ಬೋದು, ಎಲ್ಲವೂ ಕೂಡ ರಾಜಕಾಲುವೆಗಳನ್ನು ದೊಡ್ಡ ದೊಡ್ಡ ಪ್ರಭಾವಿಗಳು, ಬಿಲ್ಡರ್ಗಳು ಒತ್ತುವರಿಯನ್ನು ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿರುವಂಥದ್ದಾಗಿರ್ಬೋದು, IT-BT ಕಂಪನಿಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ರಾಜಧಾನಿಯಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ನೀರು ತುಂಬತ್ತೋ ಇಲ್ಲೋ, ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಸಾಕಷ್ಟು ವಾರ್ಡ್ಗಳು ಜಲಾವೃತವಾಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಜಲಾವೃತವಾಗುತ್ತೆ. ನಿವಾಸಿಗಳು ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ, ಬೇರೆ ಬೇರೆ ಸಂಕಷ್ಟಗಳನ್ನು ಕೂಡ ಎದುರಿಸ್ತಾರೆ. ಈ ಒಂದು ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿನ ವಾಹನ ಸವಾರರು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ಅಂತೇಳಿ. ಅವ್ರಿಗೂ ಕೂಡ ಆತಂಕ, ಇಂಜಿನ್ ಒಳಗೆ ನೀರು ಹೋಗ್ಬಿಟ್ರೆ ಮತ್ತೆ ಏನಾದರೂ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡ್ರೆ ವಾಹನಗಳು ನಿಂತೋಗುತ್ತೆ ಅಂತೇಳಿ ಸಾಕಷ್ಟು ವಾಹನಗಳು ಬೆಳಗ್ಗೆಯಿಂದ ಇಲ್ಲಿ ಓಡಾಡ್ತಿರೋಂಥದ್ದು ನೋಡ್ತಾ ಇದ್ದೀವಿ. ತೊಂದರೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ವಾಹನ ಸವಾರರಿಗೆ ಸಾಕಷ್ಟು ಆತಂಕ, ಎಲ್ಲಿ ಇದೇನಾದರೂ ಜಾಸ್ತಿ ಆಗೋಗುತ್ತೆ ಅಂತೇಳಿ ಬೆಳಗಿನಿಂದಲೇ ಕೂಡ ನೀರು ಹೋಗ್ಲಿಕ್ಕೆ ಯಾವುದೇ ತರವಾದಂಥ ಒಂದು ವ್ಯವಸ್ಥೆ ಕೂಡ ಆಗಿಲ್ಲ. ಇಲ್ಲಿಗೆ ಮೋಟ್ರ್ ಇಟ್ಟು ನೀರನ್ನು ತೆಗೆಯುವಂಥದ್ದಾಗಿರ್ಬೋದು, ಇಲ್ಲ ಅಕ್ಕಪಕ್ಕದ ಚರಂಡಿಗಳಲ್ಲಿ ತುಂಬಿರುವಂಥ ಸಿಲ್ಟ್ಗಳನ್ನು ತೆಗೆಯುವಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ 2-3 ಅಡಿಗಳಷ್ಟು ಮಳೆ ನೀರು ನಿಂತು ವಾಹನ ಸವಾರ ನಿಜವಾಗ್ಲೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಭಯ ಅಲ್ಲ ಸರ್, ತುಂಬಾನೇ ಭಯ. ಫುಲ್ ಆ ಕಡೆ ಎಲ್ಲ ರೋಡೆಲ್ಲ ಫುಲ್ ಜಾಮ್ ಆಗಿದೆ. ಕಾರ್ಗಳ ಈಗ ಆಲ್ರೆಡಿ ಒಬ್ಬ ಬಿದ್ದಿದ್ದಾನೆ ಹಿಂದ್ಗಡೆ. ಒಂಚೂರು ಚೆನ್ನಾಗಿಲ್ಲ ರೋಡು. ನೈಟ್ ಹೊತ್ತು ಬಂದರೆ ಲೈಟು ಹೊತ್ತಲ್ಲ ಒಂದೊಂದು, ಎಲ್ಲ ಫುಲ್ ಖರಾಬ್ ಆಗಿದೆ. ಈ ರೋಡಲ್ಲಿ ಮಿನಿಮಮ್ 3 ವರ್ಷದಿಂದ ಓಡಾಡ್ತಾ ಇದ್ದೀನಿ. 3 ವರ್ಷದಿಂದನೂ ಇದೇ ಪರಿಸ್ಥಿತಿ ಸರ್. ಏನು ಕಾರಣ ಏನು, ಯಾಕೆ ನೀರು ಹೋಗಲ್ಲ, ಏನು ಸಮಸ್ಯೆ ಏನು ಅಂತ? ಎಲ್ಲ ಬ್ಲಾಕ್ ಆಗಿದೆ ಸರ್. ಏನು ಕ್ಲೀನ್ ಗೀನ್ ಏನು ಮಾಡಿಸ್ತಾ ಇಲ್ಲ. ಈ ರೋಡ್ ಯಾರು ಟಚ್ಗೆ ತಗೋತಾ ಇಲ್ಲ ಸರ್. ಇಲ್ಲಿ ಯಾರು ಓಡಾಡಲ್ಲ ಅಂತ ಹಂಗೆ ಬಿಟ್ಟು